ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಐ ಥಿಂಕ್ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಈ ತರ ಒಂದು ರೆಸ್ಪಾನ್ಸ್ ಆಗಿರ್ಲಿ. ನಾನು ಮೊದಲನೇ ಬಾರಿಗೆ ಸಿನಿಮಾ ನೋಡಿದ್ದು, ಪೂರ್ತಿ ಕಂಪ್ಲೀಟ್ ಸ್ಟಾರ್ಟ್ ಟು ಎಂಡ್ ತುಂಬಾ ಎಂಜಾಯ್ ಮಾಡಿದ್ದೀನಿ. ನನ್ ಕರಿಯರ್ ಅಲ್ಲಿ ಈ ತರ ಒಂದು ಪಾತ್ರ ಮಾಡಿದ್ದೀನಿ ಅಂತ ತುಂಬಾ ಹೆಮ್ಮೆ ಇದೆ. ಅದು ಒಂದು ತಂಡದ ಜೊತೆ ಈ ಒಂದು ಸಿನಿಮಾ ಮಾಡಿದ್ದೀನಿ ಅಂತ ತುಂಬಾ ಹೆಮ್ಮೆ ಇದೆ. ಐ ಥಿಂಕ್ ಪ್ರೇಮ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ. ಎಲ್ಲಾರ ಹಾರ್ಡ್ ವರ್ಕ್, ಇಷ್ಟು ವರ್ಷದ ಜರ್ನಿ ಎಲ್ಲ ವರ್ತ್ ಇಟ್ ಅಂತ ಅನ್ಸುತ್ತೆ ಇವತ್ತು ತೆರೆ ಮೇಲೆ ನೋಡಿದಾಗ, ಆಡಿಯನ್ಸ್ ರೆಸ್ಪಾನ್ಸ್ ನೋಡಿದಾಗ. ಸೊ ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್ ಅಂಡ್ ಪ್ಲೀಸ್ ನೀವೆಲ್ಲರೂ ಖಂಡಿತ ಕೇಳಿನ ತುಂಬಾ ಪ್ರೀತಿ ಮಾಡ್ತೀರಾ. ಸೊ ಸಿನಿಮಾ ಥಿಯೇಟರ್ಗೆ ಬಂದು ನಮ್ ಕೇಳಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಅಂಡ್ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್. ಖುಷಿ ಆಗುತ್ತೆ ನಮ್ ಸೀನ್ ಬಂದಾಗೆಲ್ಲ ಎಲ್ಲರೂ ಆ ನಗು ಕೇಳ್ಬೇಕಾದ್ರೆ, ಆ ಶಿಲೆ ಕೇಳ್ಬೇಕಾದ್ರೆ ಇಟ್ ಫೀಲ್ಸ್ ಕಂಪ್ಲೀಟ್. ಯಾಕಂದ್ರೆ ಇದಕ್ಕೋಸ್ಕರ ನಾವು ಕಾಯ್ತಿದ್ವಿ, ಈ ರೆಸ್ಪಾನ್ಸ್ಗೋಸ್ಕರ ತುಂಬಾ ಕಷ್ಟ ಪಟ್ಟಿದೀವಿ, ಕೆಲಸ ಮಾಡಿದೀವಿ. ಸೊ ಅದೆಲ್ಲ ರೀಚ್ ಆಗಿದೆ, ಜನರು ಇಷ್ಟ ಪಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ. ಪ್ರತಿ ಒಂದ್ ಪಾತ್ರನೂ ಗೆದ್ದಿದೆ ಅಂತ ಗೊತ್ತಾಗ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಕ್ವೆಶ್ಚನ್ ಅಲ್ಲಿಗೆ ಹೋಗ್ಬೇಕು ನನಗೆಲ್ಲ. ಸಿನಿಮಾ ಅಲ್ಲಿ ಬರುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಾ ಕಡೆನೂ 6 ಗಂಟೆ ಶೋ ಓಪನ್ ಆಗಿದೆ, ಎಲ್ಲಾ ಕಡೆನೂ ಹೌಸ್ಫುಲ್. ಅದೊಂದು ಖುಷಿ ವಿಚಾರ. ಕೇಳಿದ ತಕ್ಷಣ ಎಲ್ರು ಸಿನಿಮಾ ಸೂಪರ್ ಆಗಿದೆ. ಬಟ್ ನಾನ್ ನೋಡಿರ್ಲಿಲ್ಲ, ಯಾಕಂದ್ರೆ ನಾನು ಡಬ್ಬಿಂಗ್ ನೋಡಿದ್ದು. ಅನ್ನ ಹೇಳೋದು ಯಾವಾಗ ಸಿನಿಮಾ ಅಷ್ಟೇ ಫಸ್ಟ್ ಶೋನೇ ನೋಡ್ತಿದ್ದೆ. ಯಾಕಂದ್ರೆ ನಿಮ್ಮ ಫಸ್ಟ್ ಮೂವಿ ಇಂದ ಈಗ ಏಕಲವ್ಯ ಇಂದ ಥಿಯೇಟರ್ ಅಲ್ಲೇ ನೋಡಿದ್ರೆ ನನಗೂ ಒಂದು ಸಿನಿಮಾ ಮಾಡಿದ್ರ, ನನ್ನ ಸಿನಿಮಾ ಥಿಯೇಟರ್ ಅಲ್ಲೇ ಯಾಕಂದ್ರೆ ಆಡಿಯನ್ ಆಗು ಮಿಸ್ ಮಾಡಬಾರ್ದು. ಸೊ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆಡಿಯನ್ ಆಗಿ ನಾನ್ ಮಾಡಿದೀನಿ ಅಂತಲ್ಲ, ನನಗೆ ಒಂದು ಪ್ರೇಮ ಫ್ಲೇವರ್ ಇದೆ ಅಂತ ಅನಿಸ್ತು. ನಮ್ಗೆ ಅಂತ ಮೂವೀಸ್ ಅಲ್ಲಿ ಚಾನ್ಸ್ ಡೈರೆಕ್ಟರ್ಗೆ ಥ್ಯಾಂಕ್ಸ್. ಫಸ್ಟ್ ಡೇ ಹೇಳ್ತಿರೋದು ಇವಾಗಲೂ ಅದನ್ನ ಹೇಳ್ತಾರೆ, ಈ ಸಿನಿಮಾದ ಹೀರೋ ನಾನಲ್ಲ, ಡೈರೆಕ್ಟರ್ ಎಲ್ಲಾ ಟೆಕ್ನಿಕ್ಸ್. ಒಬ್ರೊಬ್ರು ಹಿಂಗ್ ಕೇಳ್ಕೊಂಡು, ಈಗ ನಾನು ಒಬ್ನೇ ಮಾತಾಡ್ದಂಗಿರುತ್ತೆ. ನಿನ್ ಮೈಕ್ ನಿಂದು ಇದು ಕೇಳಿಸ್ಲಿ ಬ್ರೋ, ಕ್ವಶನ್ ಅಲ್ಲ ಬ್ರೋ, ಹಿಂಗ್ ಕೇಳ್ಕೊಬ್ರು ಕ್ವಶನ್. ಏನಪ್ಪ ಸರ್? ಕ್ಯಾರೆಕ್ಟರ್ ಆರ್ಕೆ ಅದ ಮಾಡಿರೋದು. ಎಲ್ಲ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಮಾಡಿ. ಯು ಡೋಂಟ್ ಬಿ ಅ ಸ್ಪಾಯ್ಲರ್. ಹೇಳ್ಬೇಡಿ ನೀವು. ಸಿನಿಮಾ ನೋಡಿದೀರಾ? ಮೊದಲನೇದಾಗಿ ಸ್ವಲ್ಪ ಬೆಳಗಿನ ಜಾವ 6:30 ಸ್ಟಾರ್ಟ್ ಆಗಬೇಕಾಯ್ತು. 6:30 ಸ್ಟಾರ್ಟ್ ಆಯ್ತು. 7:15 1 ಅವರ್ ಲೇಟ್ ಆಯ್ತು. ಬಟ್ 1 ಅವರ್ ಪೇಷನ್ಸ್ ಇಂದ ತುಂಬಾ ವೇಟ್ ಮಾಡಿ ಸಿನಿಮಾ ನೋಡೋರಿಗೆಲ್ಲ ಮತ್ತೊಂದಾಗಿ ಸಾರಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಎಲ್ಲರಿಗೂ. ಅಂಡ್ ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ KD-ನ ಹರಿಸಿದಾನೆ. ಅದೊಂದು ಹೆಮ್ಮೆಯಿಂದ ಹೇಳ್ತೀನಿ ನಾನು. ಎಲ್ಲ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಪ್ರತಿಯೊಬ್ಬ ಹೀರೋಯಿನ್, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಡೈರೆಕ್ಟರ್ KD-ಗೆ ಹಾರೈಸಿದಾನೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೊಂದು ಕನ್ನಡದ ಬೆಳವಣಿಗೆ. ಮತ್ತೆ ತಿರ್ಗಾ ಒಂದು KD ಇದಕ್ಕೆ ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ. ಥ್ಯಾಂಕ್ ಯು KBN ಪ್ರೊಡಕ್ಷನ್. ಈ ಮಟ್ಟಕ್ಕೆ ಬಂದು ಈ ಸಿನಿಮಾ ಸುದ್ದಿದ್ದಾರೆ. ಅಂಡ್ ಈಗ ಏನ್ ಜನ ಅಂತಿದ್ದಾರೆ, ಸೊ ಅಣ್ತಮ್ಮ ಜೋಡಿತ್ತು ಕಣ. ಸೊ ಈಗ ನಾನು ಅಣ್ಣ ತಮ್ಮ ಜೋಡಿಸಿದ್ರೆ ನಮಗಿನ್ನ ಅಣ್ಣ ಅಲ್ಕೋತಾರೆ ಜೇಪಿನಾಗ. blessing and then darling support. Thank you so much darling. Love you darling. Thank you. ಸರ್, KD ಅಂತ ನೀವು ಕಾಳಿದಾಸ ಅಂತ KD ಅಂತ ನಾಮಕರಣ ಮಾಡಿದ್ರೆ, ಬಟ್ ಕರ್ನಾಟಕದಲ್ಲೆಲ್ಲ ಕಿಚ್ಚ ಮತ್ತೆ ಧ್ರುವ ಅಂತಾನೆ ನಡೀತಾ ಇದೆ. ತಪ್ಪೇನಿಲ್ಲ ಅನ್ಕೋಬಹುದು. ತಪ್ಪೇನಿದೆ? ಇನ್ನ ಖುಷಿಯಾದ ವಿಚಾರ ಅಲ್ಲ, ಇನ್ನ ದೊಡ್ಡ ಸಂಭ್ರಮ ಅದು, ಹಬ್ಬ ಅದು. ತಪ್ಪೇನಿಲ್ಲ ಅಲ್ವಾ? ಕಿಚ್ಚ ಧ್ರುವ ಅಂದ್ರೆ ಇನ್ನ ಖುಷಿ ನಂಗೆ. ಜೋಡೆತ್ಕೊಳ್ಳೋ ಎಲ್ರು. ಐ ಆಮ್ ಹ್ಯಾಪಿ ಮ್ಯಾನ್.
ಖುಷಿ. ಜೋಡೆತ್ತಿ ನಿಂತ್ಕೊಂಡು ಹೊಲದಲ್ಲಿ ಉಳುಮೆ ಮಾಡ್ತಿದ್ದಾರೆ ಇವಾಗ. ಈ ಉಳುಮೆಗೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಇನ್ನು ಎಲ್ಲಾ ಫ್ಯಾನ್ಸ್ ಗಳು ಕೂಡ ಬಂದು ಸೇರ್ತಾ ಒಂದೇ ಇದ್ದಾರೆ. ಇಲ್ಲ ಪ್ರತಿಯೊಬ್ರು ನಾನು ಅವಾಗ್ಲೇ ಹೇಳಿದೆ, ಯಾಕಂದ್ರೆ ಚಿತ್ರರಂಗನೇ ಎಲ್ಲಾರು ಪ್ರತಿಯೊಬ್ರು ಒಳ್ಳೇದಾಗ್ಲಿ ಅಂತ ಬಯಸಿದ್ದಾರೆ ಇವತ್ತು. ಸಿನಿಮಾ ಒಳ್ಳೇದಾಗ್ಲಿ, ಯಾಕಂದ್ರೆ ಕನ್ನಡ ಚಿತ್ರರಂಗ ಒಳ್ಳೇದಾಗ್ಲಿ, ಬೆಳಿಲಿ, ಅದು ಈ ತರದ ಒಂದು ಸಿನಿಮಾಗಳು ಬರಬೇಕು ಅನ್ನೋ ಲೆವೆಲ್ಗೆ ಎಲ್ಲ ಬರ್ತಾರೆ. ಅಂತದ್ರಲ್ಲಿ ಎಲ್ಲಾ ಫ್ಯಾನ್ಸ್ಗಳು, ಕನ್ನಡ ಚಿತ್ರರಂಗದ ಎಲ್ಲಾ ಫ್ಯಾನ್ಸ್ಗಳು, ಎಲ್ಲಾರು ದರ್ಶನ್ ಸರ್ ಫ್ಯಾನ್ಸ್ ಆಗ್ಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗ್ಲಿ, ನಮ್ಮ ಅಣ್ಣನ್ ಶಿವಣ್ಣನ್ ಫ್ಯಾನ್ಸ್ ಆಗ್ಲಿ, ನಮ್ಮ ಪ್ರತಿಯೊಬ್ರು ಫ್ಯಾನ್ಸ್, ನಾನು ಅವರು ಇವರು ಅಂತ ಎಲ್ಲ ಹೆಸರು ಮಿಸ್ ಮಾಡಿದ್ರು, ಎಲ್ಲಾರು ಫ್ಯಾನ್ಸ್ಗಳು ಬಂದರೆ. ಯಾಕಂದ್ರೆ ಇವರೆಲ್ಲ ಫ್ಯಾನ್ಸ್ಗಳೆಲ್ಲ ನಮ್ಮ ಕನ್ನಡದವರು, ನಮ್ಮ ಸಿನಿಮಾ ನಮ್ದು ಅಂತ ಬಂದು ಪ್ರೀತಿಯಿಂದ ಆದರ್ಶ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್. ಅವ್ರ ಋಣ ಯಾವಾಗ್ಲೂ ನಮ್ಮ ಮೇಲೆ ಇರ್ತದೆ. ಬರ್ತದೆ ಈಗ ನೆಕ್ಸ್ಟ್ ಲ್ಯಾಂಗ್ವೇಜ್ ಎಲ್ಲ ಹೋಗ್ತಾ ಇದೆ, ಪಬ್ಲಿಸಿಗೆ ಹೋಗ್ಬೇಕು. ಸೊ ಅದನ್ನೆಲ್ಲ ಮುಗಿಸಿ ಖಂಡಿತವಾಗ್ಲೂ ಹೇಳ್ತೀವಿ. ಅದೆಲ್ಲ ಮಾಡ್ತೀನಿ ನಾನು. ಸಿನಿಮಾ ಈಗ ನೋಡಿದ ತಾನೆ ನೀನು, ಆ ಪಿಕ್ಚರ್ ನೋಡಕ್ ಬರ್ಬೇಕು ನೀನು. ಈಗ ಹೇಳ್ಬಿಟ್ರೆ ನನಗೆ ಏ ಮಗನ ಇಲ್ಲೇ ಇದ್ದೀನಿ ಅಲ್ಲ ಧ್ರುವನ್ ಜೊತೆ ಇರೋದು. ನಾನು ಎಲ್ಲೋ ನನ್ನ ಚಿತ್ರರಂಗ ಬಿಟ್ಟು ನಾನು ಇಲ್ಲೇ ಇರ್ತೀನಿ. ಬ್ಯಾಕ್ ಏನಿಲ್ಲ, ಇಲ್ಲೇ ಇರೋದ್ರಿಂದ ನಥಿಂಗ್. ಬಟ್ ಯಾರಿಗೆ ಬ್ಯಾಕ್ ಅಂತ ಹೇಳಿದ್ರೆ ಎಮೋಷನ್. ಧ್ರುವ ಅವ್ರಿಗೂ ಭರ್ಜರಿ ಕಮ್ ಬ್ಯಾಕ್ ಅಂತ ಹೇಳ್ತಾರೆ. ನಾಟಕ ಬರ್ತೀನಿ. ಧ್ರುವ ಇಸ್ ಸ್ಟಾರ್, ಸೂಪರ್ ಸ್ಟಾರ್. ಧ್ರುವ ಸ್ಟಾರ್. ನಾನು ಆ ಧ್ರುವನ್ನ ನಾನು ಯಾವ ತರ ತೋರಿಸ್ತೀನಿ ಅಂದ್ರೆ, ಒಬ್ಬ ಕಾಮನ್ ವ್ಯಕ್ತಿ. ನೀವೆಲ್ಲ ಯಾಕೆ ಅವನ್ನ ಪ್ರೀತಿ ಮಾಡ್ತಾ ಇದ್ರಿ ಹೇಳಿ? ಅವ್ನು ನೋಡಿದ ತಕ್ಷಣ ಅಯ್ಯೋ ನಮ್ ಹುಡುಗ ಅಲ್ಲ, ನೆಕ್ಸ್ಟ್ ಏನೋ ಹೇಳ್ತಾರಲ್ಲ, ನೆಕ್ಸ್ಟ್ ಡೋರ್ ಏನೋ ಬಾಯ್ ನೆಕ್ಸ್ಟ್ ಡೋರ್, ಆತರ. ಅದಕ್ಕೆ ಅವ್ನು ಎಲ್ರಿಗೂ ಇಷ್ಟ ಆಗ್ತೇನೆ. ಕೇಳಿ ಕಾಳಿದಾಸ ಎಲ್ರಿಗೂ ಅದಕ್ಕೆ ಇಷ್ಟ ಆಗ್ತೇನೆ. ಲಕ್ಷ್ಮಿ ಬಗ್ಗೆ ಏನು ಮಾತಾಡಲ್ಲ, ಯಾಕಂದ್ರೆ ಅವ್ರ ಥಿಯೇಟರ್ ಮಾತಾಡಲ್ಲ, ಇನ್ನೇನ್ ಮಾತಾಡ್ಲಿ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಬಂದು ಚಿತ್ರ ನೋಡಿ, ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ನೆಲ್ಲ ಕೇಳಿ. ಚಿತ್ರ ಖಂಡಿತ ಅವ್ರಿಗೆ ಇಷ್ಟ ಆಗಿರುತ್ತೆ. ಇವ್ರನ್ನ ಕೇಳ್ಕೊಂಡು ಬೇಕಾದ್ರೆ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಜಯ ಅಂಜಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.